ಭಾಳ ದುಃಖದ ವಿಷಯ. ನಮ್ಮ ರಾಯ್ ಅವ್ರದ್ದು ಭಾಳ ಒಳ್ಳೆ ಮನುಷ್ಯ, ಭಾಳ ಚಾರಿಟಿಗಳು, ಬಡವ್ರ ಕುಟುಂಬದ ಬಂದವರು ಎಲ್ಲ ಇಲ್ಲಿ ಬಂದು ಸಂಪಾದನೆ ಮಾಡಿದ್ರು. ಇವತ್ತೊಂದು 5,000 ಕೋಟಿಗಿದ್ದಾರೆ ಅವರು. ಆದರೆ ಈ ಇನ್ಕಮ್ ಟ್ಯಾಕ್ಸ್ ಇವಾಗ ಅವರು ಸೂಸೈಡ್ ಮಾಡ್ಕೊಂಡಿದ್ದಾರಲ್ಲ, ಭಾಳ ನೋವಿಂದ ಹೇಳ್ತಾ ಇದ್ದೀನಿ. ಇವ್ರಿಗೆ ಇವಾಗ ಸಿದ್ಧಾರ್ಥ್ ಅವರು ಇದಾರಲ್ಲ, ಸಿದ್ಧಾರ್ಥ್ ಅವ್ರು ಹೆಂಗೆ ಡೆತ್ ಆಯಿತು ಅವ್ರದ್ದು ಇದೇ ಥರ ಡೆತ್ ಆಯಿತು. ಯಾರು ಬಡವ್ರ ಕುಟುಂಬ ಬಂದು ದುಡ್ಡು ಸ್ವಲ್ಪ ಸಂಪಾದನೆ ಮಾಡ್ತಾರ ಎಲ್ಲರಿಗೂ ಈ ತೊಂದರೆಗಳು ಬರುತ್ತೆ. ಆದರೆ ಕಾನೂನು ಆ ಥರ ಇದೆ. ಏನು ಕಾನೂನು ಏನಿದೆ ಅಂದರೆ, ಇವಾಗ ನನಗೆ 131 ಕೋಟಿ ಟ್ಯಾಕ್ಸ್ ಕಟ್ಟಿ ಅಂತ ನೋಟಿಸ್ ಬಂದಿದೆ. ಅದಕ್ಕೆ 1 ಪೈಸಾನೂ ಟ್ಯಾಕ್ಸ್ ಬರಲ್ಲ. ಬರೀ ಲ್ಯಾಂಡ್, ಅದು ಜೈನ್ ಡೆವಲಪ್ಮೆಂಟ್ ಕೊಟ್ಟಿದ್ದೀವಿ. ಆ ಲ್ಯಾಂಡ್ ಮೇಲೆ ಕ್ಯಾಪಿಟಲ್ ಗೈನ್ ಅಂತಾರೆ. ಕ್ಯಾಪಿಟಲ್ ಗೈನ್ 131 ಕೋಟಿ ಸೇಲ್ ಮಾಡಿ ದುಡ್ಡು ಬಂದ್ರಲ್ಲ ಟ್ಯಾಕ್ಸ್ ಕಟ್ಟಕ್ಕೆ. ಸೇಲೇ ಆಗಿಲ್ಲ ಅಂದ್ರೆ ದುಡ್ಡು ಎಲ್ಲಿ ಕಟ್ತಾರೆ? ಒಂದು ನನಗೆ ಆಗಿರೋ ಘಟನೆಗಳು. ಆಮೇಲೆ ನಾನು ಉಮ್ರಾ ಚಾರಿಟಬಲ್ ಫೌಂಡೇಶನ್ ಅಂತ ನನ್ನೊಂದು ಟ್ರಸ್ಟ್ ಇದೆ. ಆ ಟ್ರಸ್ಟಿಂದ ಒಂದು 160-180 ಕೋಟಿವರೆಗೂ ನಾನು ಚಾರಿಟಿ ಕೊಟ್ಟಿದ್ದೆ. ಅದು ನನ್ನ ಸ್ವಂತ ದುಡ್ಡು, ನನ್ನ ಸ್ವಂತ ಇದರಿಂದ ಸಂಪಾದನೆ ಮಾಡಿರೋ ದುಡ್ಡು. ಅದು ಬೇರೆ ಬೇರೆ ಒಂದು 8-9 ಕಂಪ್ನಿಯಿಂದ ಬಂದಿರೋ ಲಾಭದಿಂದ ಆ ಕಂಪನಿಗೆ ನಾವು ಡೊನೇಷನ್ ಕೊಟ್ಟು ಇವಾಗ ಅದು ಚಾರಿಟಿ ಮಾಡಿದ್ವಿ. ಆ ಡೊನೇಷನ್ ಕೊಟ್ಟಿದ್ದಂತ ಹೇಳ್ಬಿಟ್ಟು ನನ್ನ ಮೇಲೆ 8 ಕೇಸ್ ರಿಜಿಸ್ಟರ್ ಮಾಡ್ತಾರೆ, ಚಾರಿಟಿ ಕೊಟ್ಟಿದ್ದೀನಿ ಅಂತ. ಇನ್ಕಮ್ ಟ್ಯಾಕ್ಸ್ನವರು ಎಲ್ಲರೂ ಭಯ ಬೀಳ್ತಾರೆ. ಇಲ್ಲಿ ನಾನು ಹೇಳ್ದಂಗೆ ಯಾರು ಹೇಳಲ್ಲ. ಇವಾಗ ನನಗೆ ನನ್ನ ಫ್ರೆಂಡ್ಸ್ ಎಲ್ಲ ಹೇಳಿದ್ರು, ಇದೆ ನಮ್ಮ ಬಿಲ್ಡರ್ ಸರ್ಕಲಲ್ಲಿ ರಾಯ್ ಅವರು ಫ್ರೆಂಡ್ಸು, ನನ್ನ ಫ್ರೆಂಡ್ಸ್ ಎಲ್ಲ ಹೇಳಿದ್ರು, ಅಯ್ಯೋ ನಿನ್ಗೆ ಯಾಕಪ್ಪ ಮೈ ಮೇಲೆ ಹಾಕ್ಕೊಳ್ತಾ ಇದೆಯಾ, ನೀನು ಇವತ್ತು ಹೋಗಿ ಅಲ್ಲಿ ಸ್ಟೇಟ್ಮೆಂಟ್ ಕೊಟ್ಟರೆ ನಾಳೆ ಇಮಿಡಿಯೇಟ್ ಆಗಿ ಬಂದು ನಿನ್ಗೆ ನೋಟಿಸ್ ಬರುತ್ತೆ, ನಿನ್ಗೆ ತೊಂದರೆ ಆಗುತ್ತೆ ನೋಡು ಅಂತಾರೆ. ಈ ತರ ಸಿಸ್ಟಮೇ ಆ ತರ ಚೇಂಜ್ ಆಗಿಬಿಟ್ಟಿದೆ. ಇನ್ಕಮ್ ಟ್ಯಾಕ್ಸ್ ಅವರಿಂದ ಏನಾದ್ರು ತೊಂದರೆ ಆಗಿದೆಯಾ? ಆಗಿದ್ರೆ ಯಾವ ತರ ಆಗಿದೆ? ಅದೇ ಹೇಳ್ದಲ್ಲ, 131 ಕೋಟಿ ಟ್ಯಾಕ್ಸ್ ನೋಟಿಸ್ ಬರುತ್ತೆ, ಅದಕ್ಕೆ 1 ಪೈಸಾ ಟ್ಯಾಕ್ಸ್ ಬರಲ್ಲ. ಅದಕ್ಕೆ ಲೆಕ್ಕಪತ್ರಗಳು, ಡಾಕ್ಯುಮೆಂಟ್ ಎಲ್ಲ ಇರತ್ತೆ. ಪ್ರಾಪರ್ಟಿ, ನಾನು ಒಂದು ಪ್ರಾಪರ್ಟಿ ನಿಮಗೆ ಜೈನ್ ಡೆವಲಪ್ಮೆಂಟ್ ಕೊಟ್ಟಿದ್ದೀನಿ. ಅದು ಬಿಲ್ಡಿಂಗ್ ಕಟ್ಟಿದ ಮೇಲೆ ಆ ಪ್ರಾಪರ್ಟಿಗೆ ಟ್ಯಾಕ್ಸ್ ಬರುತ್ತೆ. ಬಿಲ್ಡಿಂಗ್ ಮಾರಿಲ್ಲ ಅಂದ್ರೆ ಟ್ಯಾಕ್ಸ್ ಬರುತ್ತೆ. ಈ ತರ ಸಿಸ್ಟಮ್ಗಳು ಮಾಡಿಕೊಂಡು ಬಹಳ ತೊಂದರೆಗಳು ಕೊಡ್ತಾ ಇದ್ದಾರೆ. ನಾನು ವಿನಂತಿ ಮಾಡಿ ಕೇಳ್ಕೊಳ್ಳೋದೇನೆಂದ್ರೆ, ಈ ರಾಯ್ಗೆ ನಮ್ಮ ಸಿದ್ಧಾರ್ಥ್ ಅವರು ನಮ್ಮ ಕರ್ನಾಟಕಕ್ಕೆ ಒಂದು ಅಸಟ್ಟು ಅಂತ ವ್ಯಕ್ತಿ. ಅವರು ಈ ಕಾಫಿ ಡೇ ಅಂತ ಸಾವಿರಾರು ಕೋಟಿ ಕಂಪನಿ ಮಾಡಿದ್ರು, 1,000 ಎಕರೆ ಮೇಲೆ ಅವ್ರಿಗೆ ಲ್ಯಾಂಡ್ ಇಟ್ಕೊಂಡು, 10,000 ಎಕರೆ ಮೇಲೆ ಲ್ಯಾಂಡ್ ಇಟ್ಕೊಂಡು, ಅಷ್ಟು ದೊಡ್ಡ ಎಂಪೈರು ಒಂದೇ ಸೆಕೆಂಡಲ್ಲಿ ಅವ್ರಿಗೆ ಅವಮಾನ ಆಯ್ತು ಅಂತ ಹೇಳ್ಬಿಟ್ಟು ಅವ್ರು ಹೋಗಿ ಸೂಸೈಡ್ ಮಾಡ್ಕೊಂಡು ಈ ಬ್ಲ್ಯಾಕ್ ಮೇಲ್ ಮಾಡ್ತಾರೆ, ಟಾರ್ಚರ್ ಕೊಡ್ತಾರೆ. ಆ ಟಾರ್ಚರ್ ಒಂದು ನೋಟಿಸ್ ಕೊಟ್ರೆ ಆ ನೋಟಿಸ್ ಮೇಲೆ ರಾತ್ರಿ ನಿದ್ದೆ ಹೋಗ್ಬಿಡತ್ತೆ. ದುಡ್ಡು ಸಂಪಾದನೆ ಮಾಡಬೇಕಂದ್ರೆ ಬಹಳ ಸುಲಭ. ಅದನ್ನ ಉಳಿಸ್ಕೋಬೇಕಂದ್ರೆ ಇರೋ ತೊಂದರೆ ದೇವ್ರಿಗೆ ಹೇಳ್ಬೇಕು. ನಾವು ಒಂದ್ಸಲಿ ಆ ಲೆವೆಲ್ ಬಂದ್ಬಿಟ್ಟಿದ್ವಿ. ಇವಾಗ ನಾನು ಕೀಳ್ ಲೆವೆಲ್ಗೆ ಹೋಗಕ್ಕಾಗತ್ತಾ? ನನ್ಗೂ ಊಟ ಇರಲಿಲ್ಲ ಅಂತ ಒಂದು ಬಡವ್ರ ಫ್ಯಾಮಿಲಿಯಿಂದ ಬಂದೆ. ಇವಾಗ 7,000 ಕೋಟಿ ಡಿಕ್ಲೇರ್ ಮಾಡಿದೆ. ಇವಾಗ ರಿವರ್ಸ್ ಆಗಿ ನಾನು ಅದೇ ಪೊಸಿಷನ್ಗೆ, ಊಟ ಇಲ್ಲ, ಆ ಪೊಸಿಷನ್ಗೆ KGF ಅಲ್ಲಿ ಒಂದು ಮನೆ ಇದೆ, ನಂದು ಒಂದು ಅಂಗಡಿ ಇದೆ, ಆ ಲೆವೆಲ್ಗೆ ಹೋಗ್ಬೇಕಂದ್ರೆ ಆಗತ್ತಾ? ಅದು ಭಯ ಆಗತ್ತೆ. ಇವಾಗ ನಮ್ಗೆಲ್ಲ ಇದೇ ತರ ಟಾರ್ಚರ್ ಕೊಡ್ತಾರೆ. ನಾನು ಅವ್ರಿಗೆ ಹೇಳೋದೇನಂದ್ರೆ, ನಮ್ಮ ಸಿದ್ಧಾರ್ಥ್ ಅವರು ಒಂದು ಕರ್ನಾಟಕಕ್ಕೆ ಒಂದು ಅಸೆಟ್ಟು, ನಮ್ಮ ರಾಯ್ ಅವರು ಒಂದು ಕರ್ನಾಟಕಕ್ಕೆ ಒಂದು ಅಸೆಟ್ಟು, KGF ಬಾಬು ಕರ್ನಾಟಕಕ್ಕೆ ಒಂದು ಅಸೆಟ್ಟು. ಯಾಕಂದ್ರೆ ನಾನು ಹೈಯೆಸ್ಟ್ ಟ್ಯಾಕ್ಸ್ ಪೇ ಮಾಡೋನು. ನನಗೆ ಉಳಿಸ್ಕೊಂಡ್ರೆ ಸಿದ್ಧಾರ್ಥ್ ಅವ್ರಿಗೆ ಉಳಿಸ್ಕೊಂಡ್ರೆ, ರಾಯ್ ಅವ್ರಿಗೆ ಉಳಿಸ್ಕೊಂಡ್ರೆ, ಲಕ್ಷದಲ್ಲಿ ಒಬ್ಬನು ಒಂದೇ ನಿಮಿಷ, ಅದೇ ಹೇಳ್ತೀನಿ. ಲಕ್ಷದಲ್ಲಿ ಒಬ್ಬನು ಸಿದ್ಧಾರ್ಥ್, ಲಕ್ಷದಲ್ಲಿ ಒಬ್ಬನು ಒಂದು ರಾಯ್, ಲಕ್ಷದಲ್ಲಿ ಒಬ್ಬನು ಒಂದು KGF ಬಾಬು. ಇದೇನಂದ್ರೆ, ನಾನು ದುಡಿಮೆ ಮಾಡಿ 1/3 ಪಾರ್ಟ್ನರ್, 100ರಲ್ಲಿ 1/3 ಪಾರ್ಟ್ನರ್ ಇನ್ಕಮ್ ಟ್ಯಾಕ್ಸ್ ಇರ್ತಾರೆ. 2/3 ಪಾರ್ಟ್ನರ್ ನಾವು ಇರೋದು. ನಾವು ಕಷ್ಟಪಟ್ಟು 1/3 ಅವ್ರಿಗೆ ನೇರವಾಗಿ ಟ್ಯಾಕ್ಸ್ ಕಟ್ತೀವಿ. ಆದ್ರಿಂದ ಸರ್ಕಾರ ನಡೀತದೆ. ನಾನು ಒಂದು ಅಸೆಟ್ ಇಲ್ಲಿ, ಆ ಅಸೆಟ್ನ ಅವರು ಒಳ್ಳೆ ರೀತಿಯಿಂದ ಪ್ರೀತಿಯಿಂದ ನಮ್ಮ ಹತ್ರ ತಕೊಂಡು ಆ ಅಸೆಟ್ನ ಯೂಸ್ ಮಾಡ್ಕೋಬೇಕು. ಅದನ್ನ ಬಿಟ್ಟು ಈ ತರ ಕಿರ್ಕುಲ ಕೊಟ್ಟು ಈ ತರ ತೊಂದರೆಗಳು ಕೊಟ್ರೆ, ಒಬ್ಬೊಬ್ಬನು ಒಂದು ಸಿದ್ಧಾರ್ಥ್ ಸತ್ತೋದ್ರು, ಒಂದು ರಾಯ್ ಸತ್ತೋದ್ರು, ಇವಾಗ KGF ಬಾಬು ಅಂತ ಸತ್ತೋಗ್ತಾನೆ.
ಅಂದ್ರೆ ಅದು ನಷ್ಟ ಆಗೋದು ಯಾರಿಗೆ? ಸರ್ಕಾರಕ್ಕೆ. ಸರ್ ನಿಮ್ಗೆ ಆ ರೀತಿ ಆಲೋಚನೆ ಬಂದಿಲ್ಲ ಎಸ್ 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 ಅದೇ ಇವಾಗ ಸತ್ತೋದ್ರೆ ಏನಾಗುತ್ತೆ, ನಾವು ಒಂದು ಅಸೆಟ್ ಒಂದು 100 ಕೋಟಿ ಟ್ಯಾಕ್ಸ್ ಬಂದ್ರೆ 33 ಕೋಟಿ ಟ್ಯಾಕ್ಸ್ ಅವ್ರಿಗೆ ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತೀವಿ. 66 ಕೋಟಿ ನಮ್ಗೆ ಉಳಿತದೆ. 66 ಕೋಟಿಯಲ್ಲಿ ಲೇಬರು ಸ್ಟಾಫ್ ಅದು ಇದು ಹೋದ್ರೆ ಅದು 1/3 ಹೋಗುತ್ತೆ. 1/3 ಮಾತ್ರ ನಮ್ಗೆ ಉಳಿತದೆ. ನಾವು ಕಷ್ಟಪಟ್ಟು ಇನ್ಕಮ್ ಟ್ಯಾಕ್ಸ್ ಕಟ್ತೀವಲ್ಲ, ಅದನ್ನ ನಮ್ಮಂತ ಅವ್ರನ್ನ ಉಳಿಸ್ಕೋಬೇಕು ಅಂತ ನಾನು ವಿನಂತಿ ಮಾಡಿ ನಮ್ಮ ಅಫಿಷಿಯಲ್ಸ್ ಯಾರು ಇನ್ಕಮ್ ಟ್ಯಾಕ್ಸ್ ಅಫಿಷಿಯಲ್ಗೆ ನಾನು ಒಂದು ರಿಕ್ವೆಸ್ಟ್ ಮಾಡಿ ಹೇಳೋದೇನೆಂದ್ರೆ, ಅವ್ರಿಗೆ ಒಂದು ಒಳ್ಳೆ ಬುದ್ಧಿ ಬಂದ್ರು ಈ ತರ ಟಾರ್ಚರ್ ಕೊಡಬಾರ್ದು. ನಮ್ಮನ್ನು ಉಳಿಸ್ಕೊಂಡ್ರೆ ಸರ್ಕಾರ ನಡೀತದೆ, ಟ್ಯಾಕ್ಸ್ ಬರುತ್ತೆ, ರೆವೆನ್ಯೂ ಬರುತ್ತೆ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಏನಾದ್ರು ಹೆಚ್ಚು ಕಡಿಮೆ ಮಾತಾಡಿದ್ರೆ ದಯವಿಟ್ಟು ಕ್ಷಮೆ ಮಾಡಬೇಕು. ನನ್ನ ಮಾತಲ್ಲಿ ಏನಾದ್ರು ತಪ್ಪಾಗಿದ್ರೆ ಅದಕ್ಕೂ ಕ್ಷಮೆ ಮಾಡಬೇಕು. ಮೀಡಿಯಾ ಯಾರಂದ್ರೆ ನನಗೆ ಶಕ್ತಿ. ಮೀಡಿಯಾ ಯಾರಂದ್ರೆ ನಮ್ಮ ಅಣ್ಣ ತಮ್ಮಂದರು, ನನಗೆ ಗೌರವ ಕೊಡೋರು ಮೀಡಿಯಾರು. ಅದು ಜೈ ಹಿಂದ್, ಜೈ ಕರ್ನಾಟಕ, ನಮಸ್ಕಾರ.